ಹಲೋ ಸ್ಟೂಡೆಂಟ್ಸ್, ಇವತ್ತು 2024-25 ಒಂದು ಮಾಡೆಲ್ ಕ್ವಶನ್ ಪೇಪರ್, ಫೋರ್ತ್ ಮಾಡೆಲ್ ಕ್ವಶನ್ ಪೇಪರ್, SSLC ಕ್ಲಾಸಿಂದು ಸೆಕೆಂಡ್ ಲ್ಯಾಂಗ್ವೇಜ್ ಇದ್ದು ಇಂಗ್ಲಿಷ್. ಗ್ರಾಮರ್ ಪಾಯಿಂಟ್ಸ್ ಅನ್ನ ಬಿಡಿಸ್ಕೊಡ್ತೇನೆ. Multiple choice questions. Question number 1. Choose the appropriate question tag and fill in the blank. Question tag add ಮಾಡೋದ್ರೆ ಆಪ್ಷನ್ಸ್ ಇದಾವ. ಸೈನ್ಸ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಅಫರ್ಮೇಟಿವ್ ಸೆಂಟೆನ್ಸ್ ಅದ, ಟ್ಯಾಗ್ ನೆಗೆಟಿವ್ ಆಗಬೇಕು. isn't it ಅಂತ ಆಗಬೇಕು. ಇಲ್ಲೇನದ ಅದನ್ನ ಈಸ್ ತಗೋಬೇಕಲ್ಲ, ಈಸ್ ಅದಕ್ಕೆ ನೆಗೆಟಿವ್ ಫಾರ್ಮ್ ಸೇರಿಸ್ಬೇಕ್ರಿ. ಯಾಕಂದ್ರೆ ಅಫರ್ಮೇಟಿವ್ ಐತಿ ಇದು ಸ್ಟೇಟ್ಮೆಂಟ್ ನೆಗೆಟಿವ್ ಇತ್ತಂದ್ರೆ ಟ್ಯಾಗ್ ಅಫರ್ಮೇಟಿವ್ ಆಗ್ತಿತ್ತು. ಸ್ಟೇಟ್ಮೆಂಟ್ ಅಫರ್ಮೇಟಿವ್ ಅದ, ಟ್ಯಾಗ್ ನೆಗೆಟಿವ್ ಆಗಬೇಕು. ಸೈನ್ಸ್ ಇದರ ಪ್ರನೌನ್ ಹಾಕಬೇಕು. ಇಟ್ ಈಸ್ ಹೆಲ್ಪಿಂಗ್ ವರ್ಬ್ ಅದ, ಟು ಬಿ ವರ್ಬ್ ಅದ. isn't it ಇಲ್ಲದ ನೋಡ್ರಿ, isn't it ಇದು ಕರೆಕ್ಟ್ ಆಗ್ತೈತ್ರಿ. ಇದು ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಕ್ವಶನ್ ಏನದ, ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತಾರೆ. ಇನ್ಫಿನಿಟಿವ್ ಅಂದ್ರೆ ಏನ್ರಿ? ಒಂದು ವರ್ಬ್, ಟು ಪ್ರಿಪೋಸಿಷನ್ ಇರ್ತೈತಿ, ಒಂದು ವರ್ಬ್ ಇರ್ತೈತಿ. ಟು ರೀಡ್, ಟು ರೈಟ್, ಟು ಡ್ರಿಂಕ್, ಟು ಲರ್ನ್, ಇವೇನದವಲ್ಲ ಇನ್ಫಿನಿಟಿವ್. ಆ ಸೆಂಟೆನ್ಸ್ ಒಳಗೆ ವರ್ಬ್ ಬಿಟ್ಟು ಮತ್ತೊಂದು ವರ್ಬ್, ಅದಕ್ಕೆ ಮೊದಲು ಒಂದು ಟು ಪ್ರಿಪೋಸಿಷನ್ ಎರಡು ಸೇರಿಕೊಂಡು ಇನ್ಫಿನಿಟಿವ್ ಆಗ್ತೈತಿ. ರಾಧಾ, ಹಾಯ್ ರವಿ, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ರವಿ, ಹಾಯ್ ರಾಧಾ, ಐ ಆಮ್ ಹಿಯರ್ ಟು ರಿಶ್ಯೂ ಮೈ ಫ್ರೆಂಡ್. ಓಹೋ, ಇಲ್ಲದ ನೋಡ್ರಿ, ಟು ರಿಶ್ಯೂ ಇದು ಆಗ್ತೈತ್ರಿ. ಐ ಆಮ್ ಹಿಯರ್ ಇದು ಆಮ್ ಟು ಬಿ ವರ್ಬ್ ಆಯ್ತು ಬಿಡ್ರಿ. ಇಲ್ಲೊಂದು ಹೊರಬ್ ಬರ್ತೈತಿ, ಇದಕ್ಕೊಂದು ಟು ಐತಿಲ್ಲ, ಇದನ್ನೇ ಇನ್ಫಿನಿಟಿವ್ ಅಂತ ಕರಿತೀವ್ರಿ. ಟು ರಿಶ್ಯೂ ಆಗ್ತೈತಿ. ಥರ್ಡ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್ ಅಂತಾರೆ. ಇಫ್ ಕ್ಲಾಸ್ ನಂಬರ್ 1, ನಂಬರ್ 2, ನಂಬರ್ 3 3 ಕ್ಲಾಸಸ್ ಅದಾವ್ರಿ. ಇಫ್ ಯು ಗೋ ಫಾಸ್ಟ್ ಯು ವಿಲ್ ಕ್ಯಾಚ್ ದ ಬಸ್. ಇಫ್ ಕ್ಲಾಸ್ ನಂಬರ್ 1. ಇಫ್ ಯು ಗೋ ಫಾಸ್ಟ್ ಯು ವಿಲ್ ಕ್ಯಾಚ್ ದ ಬಸ್. ಇಫ್ ಯು ವೆಂಟ್ ಫಾಸ್ಟ್ you caught the bus. If clause number 2. If clause number 3 ಹೇಳ್ತೀನಿ ನೋಡಿ, if you had gone first you would have caught the train. if clause number 3 ಇದು ಇದರ ಯಾವ್ದು ಆಗ್ತದ್ರಿ? ಯೂಶುವಲಿ if clause number 3 ನ ಕೊಡ್ತಿರ್ತಾರ್ರಿ. why did you come late today? sorry ಹೇನಾ. if I had caught the bus in time, ನಾ ಹೇಳಿದ್ದು ಅದ, ಇವ್ರು ಹೇಳಿದ್ದು ಅದ ನೋಡ್ರಿ. if I had caught the, if clause number 3 ಮೂರನೇ ಕ್ಲಾಸ್. ಈಗ 4ನೇ ಕ್ವಶನ್ ಪೇಪರ್ ನಾ ಬಿಡಿಸ್ತಾ ಇರೋದನ್ನ 4 ಕ್ವಶನ್ ಪೇಪರ್ದಲ್ಲಿ 3ನೇ ಕ್ಲಾಸ್ ಅನ್ನ ಕೇಳಾರ್ರಿ. ಈ ವುಡ್ ಹ್ಯಾವ್ ಆಗ್ತೈತಿ, ಐ ವುಡ್ ಹ್ಯಾವ್ ಆಗ್ತೈತಿ. ಐ ವುಡ್ ಹ್ಯಾವ್ ಕಮ್, ಐ ವುಡ್ ಹ್ಯಾವ್ ಕಮ್ ಇಲ್ಲದ ನೋಡ್ರಿ. ಐ ವುಡಂಟ್ ಹ್ಯಾವ್ ಆಗ್ತೈತ್ರಿ ಇದು. ಇಫ್ ಐ ಹ್ಯಾಡ್ ಕಾಟ್ ದ ಬಸ್ ಇನ್ ಟೈಮ್ ಐ ವುಡಂಟ್ ಹ್ಯಾವ್ ಕಮ್ ಲೇಟ್. ವುಡಂಟ್ ಅಂತ ಮಾಡ್ಬೇಕ್ರಿ ಇದನ್ನ. ಬರೇ ಇದ್ರ ಕಡೆ ಲಕ್ಷ ಕೊಡಬಾರ್ದ್ರಿ, ಮೀನಿಂಗ್ ಕಡೆ ಲಕ್ಷ ಕೊಡ್ಬೇಕಲ್ಲ. ಸಾರಿ ಹೇನಾ, ಇಫ್ ಐ ಹ್ಯಾಡ್ ಕಾಟ್ ದ ಬಸ್ ಇನ್ ಟೈಮ್ ಐ ವುಡಂಟ್ ಹ್ಯಾವ್ ಕಮ್ ಲೇಟ್. ಇದನ್ನ ಮಾಡ್ರಿ, ಚಂದ ಮಾಡ ನೋಡ್ರಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಲ್ಯಾಂಗ್ವೇಜ್ ಫಂಕ್ಷನ್ ಅದು ಸಂಚಿತ್, ಸುಕೃತ್. ವೇರ್ ಆರ್ ಯು ಗೋಯಿಂಗ್ ಸಂಚಿತ್? ಸುಕೃತ್, ವೇರ್ ಆರ್ ಯು ಗೋಯಿಂಗ್ ಸುಕೃತ್? ಇವ್ರೇನಂತಾರ, ಐ ಆಮ್ ಗೋಯಿಂಗ್ ಟು ಅಟೆಂಡ್ ದ ಸ್ಪೆಷಲ್ ಕ್ಲಾಸಸ್. ಇನ್ಫಾರ್ಮೇಶನ್ ಕೊಡ್ತಾರ. ಇವ್ರು WH ಕ್ವಶನ್ ಐತಿಲ್ಲ,
ಇನ್ಫಾರ್ಮೇಶನ್ ಕ್ವಶನ್ ಅಂತಾರೆ ಇದಕ್ಕೆ. ಇನ್ಫಾರ್ಮೇಶನ್ ಕ್ವಶನ್ ಇವ್ರು ಆನ್ಸರ್ ಮಾಡ್ತಾರೆ ಅಂದ್ರೆ ಇನ್ಫಾರ್ಮೇಶನ್ ಕೊಡ್ತಾರ. ಗಿವಿಂಗ್ ಪರ್ಮಿಷನ್, ಗಿವಿಂಗ್, ಆಸ್ಕಿಂಗ್, ಗಿವಿಂಗ್ ಇನ್ಫಾರ್ಮೇಶನ್ ಇಲ್ಲದ ನೋಡ್ರಿ ಡಿ. Do as directed. In the blank, fill in the blank with the appropriate tense form of the verbs given in the brackets. Tense form ಅಂತಾರೆ. ಟು ಬಿ ಬರ್ಬೇಕಂದ್ರೆ ING ಬರ್ಬೇಕಿದೆ ಮುಂದೆ, ಸ್ವಿಮ್ಮಿಂಗ್ ಅಂತ ಬರ್ಬೇಕ್ರಿ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸರ್ ಇಲ್ಲ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸರ್ ಮಾಡಬೇಕು. ಸಬ್ಜೆಕ್ಟ್ ನೋಡ್ಕೊಂಡು ಯಾಮೇಜ್ ಆರ್ ಪ್ರೆಸೆಂಟ್ ಕಂಟಿನ್ಯೂಸ್ ಮಾಡೋದಾದ್ರೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡೋದಾದ್ರೆ ವಾಸ್ ವೇರ್, ಸ್ವಿಮ್ಮಿಂಗ್ ಅಂತೂ ಬರಬೇಕು, ಡಬಲ್ ಎಂ ಬರ್ತದೆ. ವೆನ್ ದ ಟೀಚರ್ ಸಾ ಪಾಸ್ಟ್ ಟೆನ್ಸ್ ನಾಗ ಐತಿ. ಇದು ಎರಡು ಕ್ಲಾಸ್ ಸೇಮ್ ಟೆನ್ಸ್ ನಾಗ ಇರ್ಬೇಕಂತ ಐತಿ. ಈ ಕ್ಲಾಸ್ ಪ್ರೆಸೆಂಟ್ ಟೆನ್ಸ್ ಆಗಿದ್ರೆ ಈ ಕ್ಲಾಸ್ ಪ್ರೆಸೆಂಟ್ ನಾಗ ಮಾಡಬೇಕು, ಈ ಕ್ಲಾಸ್ ಪಾಸ್ಟ್ ಆಗಿದ್ರೆ ಈ ಕ್ಲಾಸ್ ಪಾಸ್ಟ್ ನಾಗ ಮಾಡಬೇಕು. When the teacher saw the students, they were swimming in the pool. ಕಂಟಿನ್ಯೂಸ್ ಇಲ್ಲಿ ಹ್ಯಾವ್ ಬಂದಿತ್ತಂದ್ರೆ ಹ್ಯಾವ್ ಆರ್, ಹ್ಯಾಸ್ ಆರ್, ಹ್ಯಾಡ್ ಆರ್ ಬರ್ತಿತ್ತು, ಪಾಸ್ಟ್ ಪಾರ್ಟಿಸಿಪಲ್ ಬರ್ತಿತ್ತು, ಪರ್ಫೆಕ್ಟ್ ಟೆನ್ಸ್ ಆಗ್ತಿತ್ತು. ಟು ಬಿ ಬಂದಿತ್ತಂದ್ರೆ ಕಂಟಿನ್ಯೂಸ್ ಟೆನ್ಸ್ ಆಗಬೇಕು, ING ಕ್ರಿಯಾಪದ ಬರಬೇಕು. When the teacher saw the students, they were swimming in the pool. ಆನ್ಸರ್ ಹೆಂಗ್ ಬರೀತೀರಿ? ಹೆಂಗ್ ಬರೀರಿ? they were swimming ಅಂತ ಬರೀರಿ, ಇದನ್ನ ಬರೀಬಾರ್ದು. ಇದನ್ನ were swimming ಅಂಡರ್ಲೈನ್ ಮಾಡಿಬಿಡ್ರಿ. ಓಕೆ, ಯಸ್. ಇದು ಕ್ವಶನ್ ಆನ್ಸರ್ ಬರೀ ರೀತಿ ಎಲ್ಲ ಹೇಳಿದ್ಮೇಲೆ ಇದೆಯಲ್ಲ, ಇವೆಲ್ಲ ಏನದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದಾವೆ, ಏನ್ ಚಿಂತೆ ಇಲ್ಲ. ಇಲ್ಲಿ ಬರ್ರಿ ನೋಡೋಣ. ಆನ್ಸರ್ ಬರೀ ರೀತಿ ಹೇಳಕೊಂಡಿದ್ದೆ ನೋಡ್ರಿ ನಾನು. ಇಲ್ಲೇ ಕ್ವಶನ್ ನಂಬರ್ ಇದ್ರ ಹೆಂಗ್ ಬರೀತೀರಿ ಹೇಳಿದ್ನಲ್ರಿ. ಇದಕ್ಕೆ ಇದನ್ನ ಬರಿಬೇಕ್ರಿ. when the teacher saw the students, they were swimming ಅಂತ ಬರೆದು ಇದನ್ನ ಬರಿಬಾರ್ದ್ರಿ. were swimming ಅಂಡರ್ಲೈನ್ ಮಾಡಿಬಿಡ್ರಿ ಪೆನ್ಸಿಲ್ ಇಲ್ಲಿ, in the pool. Sixth question, fill in the blank with appropriate preposition in, on, at, for, from with preposition. The children come to school by bus. Automatically on foot, by bus, on foot. ಫೂಟ್ ಬಂದ್ರೆ ಆನ್ ಫೂಟ್ ಮಾಡ್ರಿ, ಬಸ್ ಬಂದ್ರೆ ಬಸ್, ಟ್ರೈನ್ ಬಂದ್ರೆ ಬೈ ಬಸ್ ಅನ್ರಿ, ಬೈ ಟ್ರೈನ್ ಅನ್ರಿ, BY ಬೈ. fill in the blank using suitable linker. ಲಿಂಕರ್ ಅಂದ್ರೆ ಕಂಜಂಕ್ಷನ್ಸ್ ರೀ. and, but, so, therefore, or, otherwise, unless, if, though, as, because, therefore, ಇವೆಲ್ಲ ಲಿಂಕರ್ಸ್, ಕಂಜಂಕ್ಷನ್ಸ್. born poor is not a sin, but dying poor is a sin. ಬಟ್ ಆರಾಮಾಗಿ ಗೊತ್ತಾಗ್ತದೆ ನೋಡ್ರಿ. ಬಟ್ ಹಾಕ್ರಿಲ್ಲ, ಬಟ್ ಯೂಸ್ ಮಾಡ್ಬೇಕ್ರಿಲ್ಲ. born poor is not a sin, ಓಕೆ, ಬಟ್ dying poor is a sin. ಪ್ರಾವರ್ಬ್ ತರ ಐತ್ರಿ ಇದು. ಬಟ್ ಯೂಸ್ ಮಾಡ್ರಿಲ್ಲ, ಕರೆಕ್ಟ್ ಆಗ್ತದೆ. ಯಾಕಂದ್ರೆ ಅಪೋಸಿಟ್ ಐಡಿಯಾಸ್ ಆಗ್ತವೆ. ಅಪೋಸಿಟ್ ಐಡಿಯಾಸ್, ಬಡವನಾಗಿ ಹುಟ್ಟಿದ್ರೆ ತಪ್ಪಲ್ಲ, ಆದ್ರೆ ಬಡವನಾಗಿ ಸತ್ರೆ ತಪ್ಪು ಅಂತೇಳಿ. ಆದರೆ ಅಂದಂಗಲ್ಲ, ಆದರೆ ಅಂದ್ರೆ ಬಟ್. ನೆಕ್ಸ್ಟ್, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ, ಕೊಲೊಕೇಶನ್ ಇದು ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್. ಇಂಕತೆ ಕ್ವಶನ್ ನೋಡಿ ನೋಡಿ ನಮಗೂ ರೂಢ ಆಗಿಬಿಟ್ಟಿದೆ. ಡೈನಿಂಗ್ ಟೇಬಲ್, ಡೈನಿಂಗ್ ಫ್ಯಾನ್, ಡೈನಿಂಗ್ ಬ್ಯಾಗ್, ಡೈನಿಂಗ್ ಕಾರ್. ಇಲ್ಲ ಡೈನಿಂಗ್ ಟೇಬಲ್ ಕರೆಕ್ಟ್ ಆಗ್ತದೆ. ಡೈನಿಂಗ್ ಟೇಬಲ್ ಯೂಸೇಜ್ ಐತಲ್ಲ ಇದು. ಡೈನಿಂಗ್ ಫ್ಯಾನ್ ಯೂಸೇಜ್ ಇಲ್ಲ, ಡೈನಿಂಗ್ ಬ್ಯಾಗ್ ಯೂಸೇಜ್ ಐತನ, ಡೈನಿಂಗ್ ಕಾರ್ ಯೂಸೇಜ್ ಐತನ? ಯೂಸೇಜ್ ಇಲ್ಲಲ್ಲ, ಯೂಸೇಜ್ ಬೇಕ್ರಿ. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ಏನೋ ನೌನ್ ಫಾರ್ಮ್, ವರ್ಬ್ ಫಾರ್ಮ್, ಅಡ್ಜೆಕ್ಟಿವ್ ಫಾರ್ಮ್, ಅಡ್ವರ್ಬ್ ಫಾರ್ಮ್ ಹಾಕುದಿರ್ತದೆ. ಇದು ಬ್ರಾಕೆಟ್ ನಾಗ ಒಂದು ಫಾರ್ಮ್ ಕೊಟ್ಟಿರ್ತಾರ. ಇಲ್ಲಿ ಬ್ಯೂಟಿ ಅಂತ ಕೊಟ್ಟಿರ್ತಾನ, ಬ್ಯೂಟಿಫುಲ್ ಮಾಡ್ಬೋದು, ಬ್ಯೂಟಿಫುಲಿ ಅಂತ ಮಾಡ್ಬೋದು, ಸಂದರ್ಭ ನೋಡಿ ಮಾಡ್ಬೇಕ್ರಿ. ಫಂಕ್ಷನ್, ಆ ಸೆಂಟೆನ್ಸ್ ಒಳಗೆ ಆ ವರ್ಡ್ ಏನ್ ಫಂಕ್ಷನ್ ಮಾಡ್ತೈತಿ ಅದರದ್ದು ಫಾರ್ಮ್ ಹಾಕಬೇಕು. ಈಗ ವಿ ಶುಡ್ ಆಲ್ವೇಸ್ ಬಿ ಕಾನ್ಫಿಡೆಂಟ್ ಆಫ್ ಅವರ್ ಅಬಿಲಿಟಿ. ಆಫ್ ಪ್ರಿಪೋಸಿಷನ್ ಬಂತಿಲ್ರಿ. ಪ್ರಿಪೋಸಿಷನ್ ಈಸ್ ಯೂಸ್ಡ್ ಬಿಫೋರ್ ಎ ನೌನ್. ಲೇಬಲ್ ಅಡ್ಜೆಕ್ಟಿವ್ ಐತಿ, ಏಬ್ಲಿ ಅಂದ್ರೆ ಅಡ್ವರ್ಬ್ ಆಗ್ತೈತಿ, ಅಬಿಲಿಟಿ ಮಾಡ್ಕೋಬೇಕಿಲ್ಲ, ನೌನ್ ಫಾರ್ಮ್ ಬರಬೇಕು ಅಂದ್ರೆ ಕರೆಕ್ಟ್ ಆಗ್ತೈತಿ ಲ್ಯಾಂಗ್ವೇಜ್. 10th ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಸೂಟಬಲ್ ಆರ್ಟಿಕಲ್. ಎ ಅಂತ ಯಾವ್ದಾಗ್ತದೆ? ಶಿಲ್ಪ ಈಸ್ ಅನ್ MSc. ಶಿಲ್ಪ ಈಸ್ ಅನ್ MSc, ಮಾಸ್ಟರ್ ಆಫ್ ಸೈನ್ಸ್. MSc ಗ್ರಾಜುಯೇಟ್, ಯಾನ್ MSc. A comes from vowel sound. A, aim, MSc.
vowel sound, ಅದರಿಂದ an MSc. She is working in a private college. Next, change the following sentence into superlative degree. No other flower is as beautiful as rose. Superlative ಮಾಡ್ಲಾ? Rose is the most beautiful flower. Rose is the most beautiful flower. ಬೇಕಂದ್ರೆ ಕಂಪ್ಯಾರಿಟಿವ್ ಮಾಡ್ಲೇನ್ರಿ? Rose is more beautiful than any other flower. Rose is more beautiful than any other flower. Okay. Next, ಬರ್ರಿ syllable ಬರ್ತದೆ. Next, 12th question. Which word has 2 syllables? Syllables ಅಂದ್ರೆ vowel sound. ಈಗ doctor, ಡ ಕ ಟ ರ ಕಾನ್ಸೋನೆಂಟ್ ಸೌಂಡ್. ಡಾಕ್ಟರ್ ಶಬ್ದದೊಳಗರೆ ಡಾಕ್ಟರ್ ಅಂತ ಶಬ್ದ ಅದ. ಡ ಕ ಟ ರ ಕಾನ್ಸೋನೆಂಟ್ ಸೌಂಡ್ಸ್. ಡಾಕ್ಟರ್ ಆ ವವೆಲ್ ಸೌಂಡ್. ಆ ಒಂದು ವವೆಲ್ ಸೌಂಡ್. ಮತ್ತೊಂದು ವವೆಲ್ ಸೌಂಡ್. ಎರಡು ವವೆಲ್ ಸೌಂಡ್ ಅದವಿಲ್ಲ. ಒಂದು ವವೆಲ್ ಸೌಂಡಿಗೆ ಸಿಲೆಬಲ್ ಅಂತ ಒಂದು ಸಿಲೆಬಲ್ ಅಂತ ಕರಿತೀವ್ರಿ. ಡಾ vowel sound is called syllable. ಟ vowel sound is called syllable. ಹಿಂಗ ಒಂದು ವರ್ಡ್ ಇಲ್ಲ 4 ವರ್ಡ್ ಕೊಟ್ಟಿರ್ತಾರ. ಇಂತಷ್ಟು ವರ್ಡ್ ಸಿಲೆಬಲ್ಸ್ ಗಳನ್ನ ಹೊಂದಿದಂತ ವರ್ಡ್ ಫೈಂಡ್ ಔಟ್ ಮಾಡಂತಾರ್ರಿ. ಬಿಜಿ 2 ಸಿಲೆಬಲ್. ನ್ಯಾಚುರಲ್ ಯಾ ಉ 3 ಸಿಲೆಬಲ್. ವರ್ಡ್ ಒಂದೇ ಸಿಲೆಬಲ್. ಒಂದೇ ಸಿಲೆಬಲ್. ಇವ್ರೇನಂತಾರ 2 ಸಿಲೆಬಲ್ಸ್ ಅಂತಾರೆ. 2 ಸಿಲೆಬಲ್ಸ್ ಅಂದ್ರೆ ಬಿಜಿ ಆಗ್ತದೆ ನೋಡ್ರಿ. ಬಿ ಜಿ ನ್ಯಾಚುರ 3 ಸಿಲೆಬಲ್. ವರ್ಡ್ 1 ಸಿಲೆಬಲ್. 1 ಸಿಲೆಬಲ್. ಇದಾಗ್ತದೆ ನೋಡ್ರಿ. 2 ಸಿಲೆಬಲ್ಸ್ ಅಂದ್ರೆ ಇದಾಗ್ತದೆ. ಬಿ ಜಿ. ಯೂಸ್ ದ ವರ್ಡ್ ಕ್ವೆಶ್ಚನ್ as a noun in your own sentence. Question noun ಆಗಿ ಯೂಸ್ ಮಾಡಬೇಕಂತೆ. The policeman questioned the criminal ಅಂದ್ರೆ ಹೊರಬಾಗತ್ತ. ಹೊರಬಲ್ಲ ಇಲ್ಲೇ. ಕ್ವೆಶ್ಚನ್ noun ಆಗಿ ಯೂಸ್ ಮಾಡ್ಕೊಂತಾರ. It is a difficult question. It is a difficult question. It is an easy question. She asked me some questions. ಕೇಳ್ರಲ್ಲ ಹೆಂಗತೆ. It is a difficult question. ನೌನ್ ಅಂತಾರಿಲ್ರಿ, ನೌನ್ ಅಂತಾರ ನೋಡ್ರಿ. ಮೀನಿಂಗ್ ಆಗುತ್ತೆ. ಇಟ್ ಈಸ್ ಅ ಡಿಫಿಕಲ್ಟ್ ಕ್ವಶನ್. ನೆಕ್ಸ್ಟ್ 14th. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಕ್ಲೀನ್ ಸಿಟಿ ಅಡ್ಜೆಕ್ಟಿವ್ ರೀ. ಎ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಎ ನೌನ್, ಎ ವರ್ಡ್ ದಟ್ ಕ್ವಾಲಿಫೈಸ್ ಎ ನೌನ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಕ್ಲೀನ್ ಸಿಟಿ, ಬ್ಯೂಟಿಫುಲ್ ಸಿಟಿ, ಬಿಗ್ ಸಿಟಿ ಅಡ್ಜೆಕ್ಟಿವ್ಸ್ ಇವೆಲ್ಲ. ಕ್ಲೀನ್ ಅಡ್ಜೆಕ್ಟಿವ್ ಆಗ್ತದೆ. Read the following conversation and change the underlined sentence into passive voice ಅಂತಾರೆ. ಓ ಪಪ್ಪ, ಸತೀಶ್, ಫಾದರ್. I want some story books. ಏನ್ ಮುಂದಲ್ಲೇ ನೋಡ್ ಫಾದರ್. ಓಕೆ, ಟುಡೇ I'll bring. I want some story books ಅಂತಾರ. ಪಪ್ಪ, I want some story books. ಆಬ್ಜೆಕ್ಟ್ ಯಾವ್ದಿದೆ? some story books. 3 ವರ್ಡ್ ಕೂಡಿ ಒಂದು ಆಬ್ಜೆಕ್ಟ್ ಆಗ್ತದೆ. ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಅದ. some story books ಪ್ಲೂರಲ್ ನಂಬರ್ ಅದ. some story books are wanted past participle by me. some story books are wanted by me. Passive. Next thought. Read the following conversation and change the underlined sentence into reported speech. Indirect speech ಮಾಡ್ಕೋಬೇಕು. ರೂಪಾ. Hi Deepa, do you like coffee? Deepa, yes, I like coffee. ಒಂದು ಸ್ಟೇಟ್ಮೆಂಟ್ ಅದ, ಅಫರ್ಮೇಟಿವ್ ಸೆಂಟೆನ್ಸ್ ಅದ. ದೀಪಾ ಆನ್ಸರ್ಡ್ ಅಥವಾ ರಿಪ್ಲೈಡ್ ಮಾಡಿರ್ಬಿಟ್ರೆ ಅವರು ಮತ್ತೆ ಯಾಕ್ರೆ. ದೀಪಾ ಆನ್ಸರ್ಡ್ ದಟ್ ಶೀ ಲೈಕ್ಡ್, ಸಾರಿ, ದೀಪಾ ಇದೇನ್ ಮಾಡಿರ್ತೀವಿ. I like, I is changed into she because first person is changed into third person according to the sex or gender who said it. ಇದು ದೀಪಾ ಹೇಳ್ತಾರೆ ಇದನ್ನ. I like coffee ಅಂತೇಳಿ.
ಇವ್ರನ್ನ ನೋಡಿ ಶಿ ಮಾಡ್ತೀರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದ, ಸಿಂಪಲ್ ಪಾಸ್ಟ್ ಮಾಡಬೇಕು. ಐ ಲೈಕ್, ಟೆನ್ಸ್ ಪ್ರೊನೌನ್ ಚೇಂಜ್ ಮಾಡಿದ್ರೆ ಶಿ ಲೈಕ್ಸ್, ಟೆನ್ಸ್ ಚೇಂಜ್ ಮಾಡಿದ್ರೆ ಶಿ ಲೈಕ್ಡ್. ಸಿಂಪಲ್ ಪ್ರೆಸೆಂಟ್ ಇಂಟು ಸಿಂಪಲ್ ಪಾಸ್ಟ್. ಕಾಫಿ ಕಾಫಿ. ದೀಪಾ ಆನ್ಸರ್ಡ್ ದಟ್ ಶಿ ಲೈಕ್ಡ್ ಕಾಫಿ. ಓಕೆ, ಎಸ್. ಮತ್ತೇನು, ಇಲ್ಲೊಂದು ಕ್ವಶನ್ ಅದ ನೋಡ್ರಿ. The following paragraph has two errors. Edit the paragraph and rewrite it in the answer book. An old woman was selling vegetables from door to door because of her hot sun. Because of her, I'm sorry. Because of the hot sun. Ill mistake ಇದೆ ನೋಡ್ರಿ. Error is here. ಇಲ್ಲೇ ಸನ್ ಅಂತಂದ್ರೆ ಎಸ್ವಿಎನ್ ಸನ್ ಬರ್ಬೇಕಲ್ಲ. ದ ವುಮನ್ ಈಸ್ ಥರ್ಸ್ಟಿ ಅಂಡ್ ಟೈರ್ಡ್. ಎಲ್ಲೋ ಇನ್ನೊಂದು ಕಡೆ ಮಿಸ್ಟೇಕ್ ಅದ, ನೋಡ್ಲಾರ್ದ ಮಾಡ್ಬೇಕಂತ ಮಾಡಿ ನಾನು. ಎನ್ ಓಲ್ಡ್ ವುಮನ್ ವಾಸ್ ಸೆಲ್ಲಿಂಗ್ ವೆಜಿಟೇಬಲ್ಸ್. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ನು. ಇಲ್ಲ, ಸ್ಪೆಲ್ಲಿಂಗ್ ಅದು ಮಿಸ್ಟೇಕ್ ಅದು ಒಂದಿದೆ. ವಾಸ್ ಸೆಲ್ಲಿಂಗ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಮಿಸ್ಟೇಕ್ ಇಲ್ಲ ಇತ್ತು ನೋಡ್ರಿ. ಟೆನ್ಸ್ ಇದು ವಾಸ್ ಸೆಲ್ಲಿಂಗ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ತಾನೆ. ಅವಾಗನ ಹಂಗ್ರಿ ಇದ್ಲಾಕಿ, ತರ್ಸ್ಟಿ ಇದ್ಲು, ಟೈರ್ಡ್ ಆಗಿದ್ಲು, ವಾಸ್ ಅನ್ಬೇಕಿದನ. ಈಸ್ ಅಂತ ಯಾಕಂತೀರಿ? ಹಣ್ಣು ಮಾರಕತ್ತಿದ್ದು, ವೆಜಿಟೇಬಲ್ ಮಾರಕತ್ತಿದ್ದು ಅವಾಗ, ದನಿವಾದದ್ದು ಇವಾಗ. ನೋ 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 ನೋ, ಇದು ವಾಸ್ ಆಗ್ಬೇಕು. ಎರಡು ಕ್ಲಾಸು ಪಾಸ್ಟ್ ಒಂದು ಟೆನ್ಸ್ ಆಗಿರ್ಬೇಕು. ಇಲ್ಲ ಎರಡು ಕ್ಲಾಸು ಪಾಸ್ಟ್ ಆಗಿರ್ಬೇಕು, ಇಲ್ಲ ಎರಡು ಕ್ಲಾಸು ಪ್ರೆಸೆಂಟ್ ಆಗಿರ್ಬೇಕು. ಒಂದು ಪಾಸ್ಟ್ ಒಂದು ಪ್ರೆಸೆಂಟ್ ಬಹಳ ರೇರ್, ಬರೋದಿಲ್ಲ ಅಂತಲ್ಲ, ಬಹಳ ರೇರ್ ಬರ್ತಾವ್ರಿ. ಓಕೆ, ಈಗ ಪಾಸ್ಟ್ ಪ್ರೆಸೆಂಟ್ ಯಾವ ಬರ್ತಾವ ಹೇಳೇನ್ರಿ? ಈಗ ರಾಮಕೃಷ್ಣ ಪರಮಹಂಸ ಹಿಸ್ ಡಿಸೈಪಲ್ಸ್ ಸ್ಟಾರ್ಟೆಡ್ ಅಂತಂದ್ರೆ ಪಾಸ್ಟ್ ಆಗ್ತೈತಿ. ಇವತ್ತು ಸಹಿತ ರಾಮಕೃಷ್ಣ ಪರಮಹಂಸ, ರಾಮಕೃಷ್ಣ ಮಿಷನ್ದೊಳಗ ಇವತ್ತು ಏನೋ ಆಕ್ಟಿವಿಟೀಸ್ ನಡೀತಾವಲ್ಲ ಅದನ್ನ ಹೇಳಕತ್ತಿದ್ರೆ ಪ್ರೆಸೆಂಟ್ ಹೇಳ್ಬೇಕು. ರಾಮಕೃಷ್ಣ ಪರಮಹಂಸ ಅಂಡ್ ಹಿಸ್ ಡಿಸೈಪಲ್ಸ್ ಸ್ಟಾರ್ಟೆಡ್ ಅಂತಂದ್ರೆ ಅದು ಪಾಸ್ಟ್ ಟೆನ್ಸ್ ಮಾಡ್ತೀರಿ. ಇವತ್ತಲ್ಲಿ ನಡೀತಕ್ಕಂಥ ಆಕ್ಟಿವಿಟಿ ಬಗ್ಗೆ ಹೇಳ್ಬೇಕಾದ್ರೆ ಪ್ರೆಸೆಂಟ್ ಆಗಿ ಮಾಡ್ತೀರಿ. ಭಾಳ ರೇರ್ ಈ ರೀತಿ ಬರೋದು. ಪ್ರೆಸೆಂಟ್ ಪಾಸ್ಟ್ ಬರ್ತಾವ್ರಿ, ಇಲ್ಲ ಅಂತಲ್ಲ, ಬಟ್ ಯೂಸಲಿ ಎರಡು ಕ್ಲಾಸು ಸೇಮ್ ಟೆನ್ಸ್ನಾಗ ಇರಬೇಕು. An old woman was selling because of the hot sun. The woman was thirsty and tired. Mistake ಇದೆ ಇದು. Spelling mistake, okay, spelling mistake to be corrected. Okay, verbal mistake, verbal or tense mistake. Tense was ಮಾಡ್ರಿ, ಎಸ್ವಿಎನ್ ಸನ್ ಮಾಡ್ರಿ. ಹೋಗಿತಾ? ಮತ್ತೇನಾರ ಇಲ್ಲ, ನಂತರ ನೋಡ್ತೇನ್ರಿ ಅವನು. ಆರ್ಸಿ ಕ್ವಶನ್, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಸ್ವಾಮಿ ಫಾದರ್ ಹೇಳ್ತಾರೆ ಇದನ್ನ ಮಾಡಬೇಕು. ಇದು ಕ್ವಶನ್ ಅದನ್ನೇ ಕೊಟ್ಟಾರಲ್ರಿ. ಇದನ್ನ ಮಾಡೆಲ್ ಕ್ವಶನ್ ಪೇಪರ್ 3 ಏನ್ ಕೊಟ್ಟಾರ ಅದೇ ಪ್ರೊಫೈಲ್ ಕೊಟ್ಟಾರಲ್ರಿ ಇಲ್ಲಿ. ಇನ್ನು ನಾನು ಯಾವ್ದು ಮಾಡ್ಲಿಕ್ಕತ್ತೀನಿ, ಮತ್ತೆ 3 ಮಾಡ್ಲಿಕ್ಕತ್ತೀನಿ, 4 ಮಾಡ್ಲಿಕ್ಕತ್ತೀನಲ್ರಿ, 4 ಮಾಡ್ಲಿಕ್ಕತ್ತೀನಪ್ಪ. ಮಾಡೆಲ್ ಕ್ವಶನ್ ಪೇಪರ್ 3 ಬಿಡಿಸಿನಲ್ರಿ, ಇದೀಗ ಬಿಡಿಸಿನಿ. ಅದೊಂದು ವಿಡಿಯೋ ಬೇರೆ ಮಾಡೀನಿ, ಅದರೊಳಗೆ ಇದೇ ಬಂದದಪ್ಪ ಕ್ವಶನ್. ಇದು ಪ್ರೊಫೈಲ್ ರೈಟಿಂಗ್. ಯಾಕೆ ಇನ್ನೊಂದು ಬೇರೆ ಕೊಡ್ಬೇಕಾಯ್ತಲ್ಲ ಸರ್, ಪ್ರಾಕ್ಟೀಸ್ ಆಗ್ತಿತ್ತು ಹುಡುಗರಿಗೆ. ಇದನ್ನ ಕೊಟ್ಟಾರ ಅಲ್ಲಿ. ಇನ್ನೊಂದು ಬೇರೆ ಕೊಡಿದ್ರೆ, ಇನ್ನೊಂದು ಬೇರೆ ಕೊಡಿದ್ರೆ ಪ್ರಾಕ್ಟೀಸ್ ಆಗ್ತಿತ್ತಲ್ಲ ಹುಡುಗರಿಗೆ. ಕಾಪಿ ಅದು ಮಾಡಿಬಿಟ್ರೆ ಮುಗೀತದ. ಇದೀಗ ಪ್ರಾಕ್ಟೀಸ್ ಪೇಪರ್ ಆಗ್ಲಿಲ್ಲ ಇದು. ದರ್ ವಾಸ್ ಎ ಪುವರ್ ಬಾಯ್, ಅಲ್ಲಿ ಬೇರೆ ಕೊಟ್ಟಾರ. ದರ್ ವಾಸ್ ಶಫರ್ಡ್ ಅಂತೇನ ಕೊಟ್ಟಾರ, ಫುಲಿಶ್ ಶಫರ್ಡ್ ಅಂತೇನ ಕೊಟ್ಟಾರ. ಸೆಲ್ಲಿಂಗ್ ಮಿಲ್ಕ್ ಇದು ಬೇರೆ ಅದು. ಬಟ್ ಇದನ್ನ ಪ್ರೊಫೈಲ್ ಸೇಮ್ ಕೊಟ್ಟಾರ ನೋಡ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಕೊಟ್ಟಾರ. ಹಿಂಗ್ ಮಾಡಬಾರ್ದಾಗಿತ್ತು ಅಂತ ಅನ್ಸತ್ತ ನನಗೆ. ಹೋಗೋದೆಲ್ಲ ಕರೆಕ್ಟ್ ಮಾಡಿ. ಇದೊಂದು ಯಾಕೋ ಹಿಂಗ್ ಮಾಡಾರ ಸರ್, ಯಾವ ಉದ್ದೇಶ ಮಾಡಾರೋ ಗೊತ್ತಾಗ್ಲಾರ್ದ ಮಾತಾಡೋದು ತಪ್ಪು ಅನಿಸ್ತದ ಮೇಲ್ನೋಟಕ್ಕೆ. ಇಲ್ಲೊಂದು ಬೇರೆ ಕೊಟ್ಟಿದ್ರೆ ಹೆಲ್ಪ್ ಆಗ್ತಿತ್ತು ಹುಡುಗರಿಗೆ ಅಂತ ಹೇಳಿ ಇದು ಸ್ಟೋರಿ ಮಾತ್ರ ಕೊಟ್ಟಾರ. ಈ ಪ್ರೊಫೈಲ್ ರೈಟಿಂಗ್ ಇದ್ರ ಬಗ್ಗೆ ನಾನು ಹೇಳಿನಿ ಫ್ರೆಂಡ್ಸ್, ಇದ್ರೊಳಗೆ ಹೇಳಿ ನೋಡ್ರಿ. ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 3 ಎರಡು ಕೂಡ ಹಾಕ್ತೇನೆ ಸದ್ಯಕ್ಕೆ. ನಾನು ಅಪ್ಲೋಡ್ ಎರಡು ಕೂಡ ಮಾಡ್ಬೇಕಾಗಿತ್ತು, ಟೈಮ್ ಶಾರ್ಟ್ ಆದದ್ದಕ್ಕೆ. ಮಾಡೆಲ್ ಕ್ವಶನ್ ನಂಬರ್ 3 ಬಿಡಿಸಿ ನೋಡ್ರಿ. ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 3 ಅದರೊಳಗೆ ಇದನ್ನೆಲ್ಲ ಇದೇ ಪ್ರೊಫೈಲ್ ರೈಟಿಂಗ್ ಐತಿ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೇನಿ. ಇದು ಸ್ಟೋರಿ ಕನ್ಸ್ಟ್ರಕ್ಷನ್. ಏನದ ಸ್ಟೋರಿ? ಇದು ಏನಿರ್ತೈತ್ರಿ, ಕ್ಲೂಸ್ ಇರ್ತಾವಿಲ್ಲ. ಈ ಕ್ಲೂಸ್ ಅನ್ನ ಓದ್ಬೇಕು ನೀವು. ಒಂದು ಸ್ಟೋರಿ ಇರ್ತೈತದ, ನೀವೆಲ್ಲೋ ಕೇಳಿರ್ತೀರ ಅದನ್ನ, ಹೌದಾ? ಆ ಸ್ಟೋರಿನ ಇವನ್ನ ಕ್ಲೂಸ್ ಅನ್ನು ಯೂಸ್ ಮಾಡಿಕೊಂಡು
ಆ ಸ್ಟೋರಿ ಒಂದು ರೀಡಬಲ್ ಸೆಂಟೆನ್ಸ್ ನ ಬರಿಬೇಕು. There was a poor boy. He was selling milk because he wanted to pay school fees. One day he was hungry. He asked for a food, but nobody gave him any food. ಹಿಂಗತೆ ರೀಡಬಲ್ ಸೆಂಟೆನ್ಸ್ ಮಾಡ್ಬೇಕ್ರಿ. ನಮ್ಮ ಹುಡುಗರು ಏನೋ ಮಾಡ್ತಾರಂತೇನೋ ಅಂತಾರಪ್ಪ, ಇದು ಡ್ಯಾಶ್ ತೆಗೆದು ಬಿಡುದು ಅಥವಾ ಡ್ಯಾಶ್ನ ಒಂದು ಏನಾದ್ರು ತುಂಬುದು, ಒಂದು ಇನ್ನ ಆಣ ತುಂಬುದು, ಹಂಗೆಲ್ಲ ಮಾಡ್ತಾರ. ಅವೆಲ್ಲ ತಿಳಿಗೇಡಿ ಹುಡುಗರು ಇರ್ತಾವ್ರಿ, ಅವರೆಲ್ಲ ಕ್ಲಾಸಿಗೆ ಸರಿಯಾಗಿ ಬಂದಿಲ್ಲ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಹಂಗತೆ ಮಾಡ್ತಾರಂತ. ಮತ್ತೆ ನೀವು ಹಂಗ್ ಮಾಡ್ಕೊಂಡು ಕೂತಿರಪ್ಪ. ಒಂದು ಕ್ಲೂ ತಗೊಂಡು ಒಂದು ರೀಡಬಲ್ ಸೆಂಟೆನ್ಸ್ ಫುಲ್ ಪಾಯಿಂಟ್ ಕೊಡು, ಮತ್ತೊಂದು ಕ್ಲೂ ತಗೊಂಡು ಮತ್ತೊಂದು ರೀಡಬಲ್ ಸೆಂಟೆನ್ಸ್ ಫುಲ್ ಪಾಯಿಂಟ್ ಕೊಡು, ಮತ್ತೊಂದು ಕ್ಲೂ ತಗೊಂಡು ಮತ್ತೊಂದು ರೀಡಬಲ್ ಸೆಂಟೆನ್ಸ್ ಫುಲ್ ಪಾಯಿಂಟ್ ಕೊಡು. ಹಿಂಗ ಎಷ್ಟು ಕ್ಲೂಸ್ ಅದ್ರ ಅಷ್ಟು ಕ್ಲೂಸ್ ನಡ್ಬರ್ಕ್ ಏನಾದ್ರು ಇನ್ನು ಆನು ಯಾಟ್ ಫಾರ್ ಫ್ರಾಮ್ ಇಂಥ ಪ್ರಿಪೋಸಿಷನ್ಸ್ ಹಾಕ್ಬೇಕು, ಬಟ್ ಆ್ಯಂಡ್ ಸೊ ದೇರ್ ಫಾರ್ ಕಂಜಂಕ್ಷನ್ಸ್ ಹಾಕ್ಬೇಕು, ಯಾಟ್ ಇನ್ನು ಆರ್ ಯಾಟ್ ಇನ್ನು ನಿಯರ್ ಫಾರ್, ಹೌದಾ, ಈ ಪ್ರಿಪೋಸಿಷನ್ಸ್ ಯೂಸ್ ಮಾಡಬೇಕು, ರೀಡಬಲ್ ಸೆಂಟೆನ್ಸ್ ಮಾಡಬೇಕು, ಮಾಡಿ ಒಂದು ಕತಿ ಬರಿಬೇಕ್ರಿ. ಕತಿ ಬರೆದು ಒಂದು ಟೆನ್ಸ್ ನಾಗ ಇರ್ಲಿ, ಇಡೀ ಕತಿ ಪಾಸ್ಟ್ ಟೆನ್ಸ್ ನಾಗ ಇರ್ಲಿ. ಸಾಮಾನ್ಯವಾಗಿ ಪಾಸ್ಟ್ ಈಸಿ ಟೆನ್ಸ್ ಪಾಸ್ಟ್ ನಾಗ ಮಾಡ್ರಿ. ಒಂದು ಮಾರಲ್ ಬರ್ರಿ ಅದಕ್ಕೆ. ಇಲ್ಲಿ ಕೆಳಗೆ ಸ್ಟೋರಿ ಮುಗಿದ ಮೇಲೆ ಮಾರಲ್ ಏನು, ವಾಟ್ ಮಾರಲ್ ಇಸ್ ದೇರ್ ಇನ್ ದಿಸ್ ಸ್ಟೋರಿ, ಈ ಮಾರಲ್ ಬರ್ರಿ. ನೆಕ್ಸ್ಟ್ ಏನ್ ಮಾಡ್ತೀರಿ, ಮಾರಲ್ ಅವ್ರ ಕೊಟ್ಟಾರ ನೋಡ್ರಿ, ಇಲ್ಲಿ ಮಾರಲ್ ಅಂತ ಬರ್ರಿ. ಏನ್ ಮಾರಲ್ ಅದ ಇಲ್ಲಿ ಸ್ಟೋರಿ ಓದಿದ ಮೇಲೆ ಗೊತ್ತಾಗ್ತದೆ ಏನ್ ಮಾರಲ್ ಅಂತ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಬರೀರಿ, ಎಲ್ಲರೂ ಅದನ್ನ ಬರಿಬೇಕಂತ ಏನು ಇರೋದಿಲ್ಲ. ಒಂದ್ ಹುಡುಗನದು ಈ ವರ್ಡ್ಸ್ಗಳು ಇನ್ನೊಬ್ಬ ಹುಡುಗರಿಗಿಂತ ಡಿಫ್ರೆಂಟ್ ಆಗಿರ್ಬೋದು, ಬಟ್ ನೋಡುವಂತದ್ದು ಏನೋ ಪಾಯಿಂಟ್ ಆಫ್ ವ್ಯೂ ಇರಲ್ಲ, ಕರೆಕ್ಟ್ ಇರಲಿ. ಇಲ್ಲೊಂದು ಪಿಕ್ಚರ್ ರೈಟಿಂಗ್ ಅದ ನೋಡ್ರಿ, ಈ ಲೆಟರ್ ರೈಟಿಂಗ್ ಬರ್ಲಿಲ್ಲಲ್ಲ, ಆನಂತರ ಬರ್ತೇನು, ಬರ್ಬೋದು ಬರ್ರಿ. ಇಲ್ಲೊಂದು ಪಿಕ್ಚರ್ ರೈಟಿಂಗ್ ಆಯ್ತು ನೋಡ್ರಿ. ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಸ್ಟಡಿ ಮಾಡಿದ್ವಿ. ಏನಾತ್ ಹೇಳ್ರಿ, ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಅನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್. ಇದೊಂದು ಫ್ಯಾಮಿಲಿ ಐತ್ರಿ, ಇದೊಂದ್ರಿ ಫ್ಯಾಮಿಲಿ ಐತಿ. ದೆನ್ ಅಟ್ ದ ಸೇಮ್ ಟೈಮ್ ಇಲ್ಲೊಂದು ಪಬ್ಲಿಕ್ ಪ್ಲೇಸ್ ಐತಿ, ಇಲ್ಲೊಂದು ಪಬ್ಲಿಕ್ ಟ್ಯಾಪ್ ಅಂತ ಅನ್ಸುತ್ತೆ ನನಗಿದು. ಫಾರ್ಮರ್, ಇದು ವಿಲೇಜ್ ಸೀನ್ ಅದು ನನಗನ್ಸಿದ ಮಟ್ಟಿಗೆ. ಅಂದ್ರೆ animals are there, buffalo are, cows are there, dog is there, hen is there, cock. ಇವನ್ನ ಯೂಸ್ ಮಾಡ್ಕೊಂಡು ಒಂದು ಸೆಂಟೆನ್ಸ್ ಬರಿಬೇಕು, ಒಂದು 4-5 ಸೆಂಟೆನ್ಸ್ಗಳು ಬರಿಬೇಕು. This picture shows a village is seen. Some women are there. One woman is weaving. One woman is preparing a cot with a man. Another woman is standing there. She is observing. A dog is being fed. It is feeding on. A cock is there standing. A buffalo is there. Some cows are there. A farmer is here. He is carrying a cow. Public drinking water tank it is, I think. They are getting water. A tree is there. Village scene. Every man is busy. And she is standing doing nothing. We can guess that she is also observing because she wants to try to make a cot. So, first if you want to learn something, we have to observe it. I think she is observing. Okay, this is the scene. ಹಿಂಗತೆ ಬರೆದ್ರೆ ಅಂದ್ರೆ ನಿಮಗೆ 3 marks ಕ್ವಶನ್ ಇದು. ಅಂದ್ರೆ ನಿಮ್ದು ಬರೆಯುವಾಗ ನೀವು ಲ್ಯಾಂಗ್ವೇಜ್ ನಿಮ್ದು ಎಬಿಲಿಟಿ ನೋಡ್ತಾರೆ ಇಲ್ಲಿ, ಎಷ್ಟರ ಮಟ್ಟಿಗೆ ನಿಮ್ಗೆ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾತಾಡ್ಲಿಕ್ಕೆ ಬರಲಿಕ್ಕೆ ಬರ್ತೈತಿ, ಸ್ಪೆಲ್ಲಿಂಗ್ ಏನದ, ನಿಮ್ದು ಗ್ರಾಮೆಟಿಕಲ್ ಟೆನ್ಸಸ್ ಏನದ, ಪ್ರಪೋಸಿಷನ್ಸ್ ಆರ್ಟಿಕಲ್ಸ್ ಅಬಿಲಿಟಿ ಏನದ, ಅದಲ್ಲೋ ಎಕ್ಸ್ಪ್ರೆಷನ್ ಅಬಿಲಿಟಿ ಏನೈತಿ, ಇಮ್ಯಾಜಿನೇಷನ್ ಅಬಿಲಿಟಿ ಏನೈತಿ. ಆಲ್ ದೀಸ್ ಸ್ಕಿಲ್ಸ್ ಆರ್ ಟೆಸ್ಟೆಡ್ ಹಿಯರ್. ಓಕೆ,
ಎಸ್. ನೆಕ್ಸ್ಟ್ ಒಂದೇನು, ಇದು ಬ್ಲೈಂಡ್ ಸ್ಟೋರೀಸ್ ಅಂತ. ಫಾಂಡ್ ಆಫ್ ಅಂದ್ರೆ ಜೀವ ಇರೋದು, ಪುಟ್ ಆನ್ ಅಂದ್ರೆ ಧರಿಸ್ಕೊಳ್ಳೋದು, ಗಿವ್ ಅಪ್ ಅಂದ್ರೆ ಕೈ ಬಿಡೋದು. ಐ ಆಮ್ ಫಾಂಡ್ ಆಫ್ ಚಾಕ್ಲೇಟ್ಸ್, ಐ ಪುಟ್ ಆನ್ ನ್ಯೂ ಡ್ರೆಸ್ಸಸ್, ಐ ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್. ಇಟ್ ಈಸ್ ಎನ್ಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ದ ಕಿಂಗ್, ಇದು ಬರ್ತೈತೆ ನೋಡ್ರಿ. ಯು ಟಾಕ್ ಆಫ್ ಮೀ, ಇದು ಬ್ಲೈಂಡ್ ಬಾಯ್ ಬಗ್ಗೆ ಬರ್ತೈತೆ. ಇಲ್ಲೊಂದು ಏನ್ ಬರ್ತದ, ಪ್ಯಾಸೇಜ್, ಅನ್ಸಿನ್ ಪ್ಯಾಸೇಜ್. 1 ಮಾರ್ಕಿನ 4 ಕ್ವಶನ್ಸ್ ಇರ್ತಾವ, 2 ಮಾರ್ಕ್ಸಿನ 2 ಇರ್ತಾವ. ಹಿಂಗೇನಿರ್ತದ ನೋಡಿ, 2 ಮಾರ್ಕ್ಸಿನ 2 ಕ್ವಶನ್ಸ್ ಇರ್ತಾವ್ರಿ, 1 ಮಾರ್ಕಿನ 4 ಅಲ್ಲ. ಅಥವಾ ಫಾಲೋವಿಂಗ್ ಏನ ಬೊಟ್ಟ ಏನಂತಾರ ಕ್ವಶನ್, ಲಾಂಗ್ ಆನ್ಸರ್ ಟೈಪ್ ಕ್ವಶನ್. ಅದು ಎಸ್ಸೆ ಬರ್ರಿ ಅಂತಾರೆ. ಇಂಪಾರ್ಟೆನ್ಸ್ ಆಫ್ ಯೋಗ ಬರಿಬಹುದು ಸಾಕಷ್ಟು. ಡೆಂಗ್ಯೂ ಎ ಫೆಟಲ್ ಡಿಸೀಸ್, ಅದ್ರ ಬಗ್ಗೆ ಬೇಕಾದಷ್ಟು ಬರಿ. ಇಂಪಾರ್ಟೆನ್ಸ್ ಆಫ್ ಟ್ರೀಸ್, ಎಲ್ಲ ಬ್ಯೂಟಿಫುಲ್ ಟಾಪಿಕ್ಸ್ ಇಟ್ಟಾರಲ್ರಿ, ಬೇಕಾದ್ದು ನಾವೆಲ್ಲ ಸುರಿಸ್ಬೋದು ಮ್ಯಾಟರ್ನ. ಲೆಟರ್ ರೈಟಿಂಗ್, ಇಮ್ಯಾಜಿನ್ ದಟ್ ಯು ಆರ್ ತನ್ವಿ ಆರ್ ತೇಜಸ್ ಸ್ಟಡಿಂಗ್ ಇನ್ 10th ಕ್ಲಾಸ್, 10th ಸ್ಟ್ಯಾಂಡರ್ಡ್, ಶ್ರೀ ಸಿದ್ದೇಶ್ವರ ಹೈಸ್ಕೂಲ್, ಬೆಳಗಾವಿ. Write a letter to the editor of Prajavani about a bad condition of the roads in your lane. ಮನೆ ಏರಿಯಾ, ಲೈನ್ ಇರ್ತದಲ್ಲ, ಮನೆಗಳ ಲೈನ್ ಲೇನ್ ಅಂತಾರೆ. ಆರ್ ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್, ಒಂದು ಅಫಿಷಿಯಲ್ ಲೆಟರ್ ಅದ, ಇದು ಒಂದು ಪರ್ಸನಲ್ ಲೆಟರ್. ಇನ್ವೈಟಿಂಗ್ ಹಿಮ್ ಟು ಯುವರ್ ಸ್ಕೂಲ್ ಆನ್ಯುವಲ್ ಡೇ ಫಂಕ್ಷನ್. ಓಕೆ ಫ್ರೆಂಡ್ಸ್, ಲೆಟರ್ ರೈಟಿಂಗ್ ಎಲ್ಲ ಹೇಳಿಕ್ಕಾಗೋದಿಲ್ರಿ. ಪರ್ಸನಲ್ ಲೆಟರ್, ಅಫಿಷಿಯಲ್ ಲೆಟರ್ ಹೆಂಗೆ ಬರಿಬೇಕಂತ ತಿಳ್ಕೊಂಡು ನೋಡ್ರಿ. ನಾನು ವಿಡಿಯೋ ಹಾಕಿಲ್ಲ ಆಕ್ಚುಲಿ, ನಮ್ಮ PUC ಸೆಕೆಂಡ್ ಇಯರ್ ಹಾಕಿನಿ. PUC ಸೆಕೆಂಡ್ ಇಯರ್ ಸಾಕಷ್ಟು ಲೆಟರ್ ಹಾಕಿನಿ. 10th ಸ್ವಲ್ಪ ಕಡಿಮೆ ಇಂಪಾರ್ಟೆನ್ಸ್ ಕೊಟ್ಟಿನಿ. ಒಂದಿಷ್ಟು ಲೆಟರ್ ಹಾಕಿ, ಅಟ್ಲೀಸ್ಟ್ ಒಂದು 2-3 ಲೆಟರ್ ಹಾಕಿದ್ರೆ ನಿಮ್ಗೆ ಹೆಲ್ಪ್ ಆಕತಿ. ಬಟ್ ನನ್ನ ಟೈಮ್ ಇಲ್ಲ, ಅದಕ್ಕೆ ನಾ ಹಾಕಿಲ್ಲ. ಎಸ್, ನನಗೆ ಎಷ್ಟು ಸಾಧ್ಯ ಆಗುತ್ತೆ ಈ ಸದ್ಯಕ್ಕೆ ನಾನು ಅಷ್ಟು ಮಾಡಿಕೊಡ್ತೀನಿ. ಮತ್ತೆ ಮುಂದಿನ ದಿನಮಾನದಲ್ಲಿ ವಿಡಿಯೋ ನೋಡ್ತಾ ಇರ್ರಿ. ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನಾ ಏನು ಹಾಕ್ತಿರ್ತೀನಿ ಬರ್ತಿರ್ತಾವ, ನಿಮ್ಗೆ ಯೂಸ್ ಆಗ್ತದ, ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಯೂಸ್ ಆಗ್ತದ. ನೀವು ನೆಕ್ಸ್ಟ್ PUC ಬಂದ್ರಿ ಅಂತಂದ್ರೆ ನನ್ನ ಚಾನಲ್ ನೋಡ್ರಿ, ಪಟಕಲ್ ಇಂಗ್ಲೀಷ್ ಅಕಾಡೆಮಿ ಒಳಗ್ರೆ ಸಖತ್ತಾಗಿ ಎಲ್ಲ ಇಂಗ್ಲೀಷ್ ಸೆಕೆಂಡ್ ಇಯರ್ಗೆ ಫಸ್ಟ್ ಇಯರ್ಗೆ ಸಂಬಂಧಪಟ್ಟಿರ್ತದೆ. ಪರ್ಟಿಕ್ಯುಲರ್ಲಿ ಸೆಕೆಂಡ್ ಇಯರ್ಗೆ ಇಂಪಾರ್ಟೆನ್ಸ್. ಈ ವರ್ಷ ನಾನು ಸ್ಟಾರ್ಟ್ ಮಾಡಿದ ಮೊನ್ನೆ, ಒಂದು 4 ತಿಂಗಳಾಯ್ತು, ಅಕ್ಟೋಬರ್ದ ಸ್ಟಾರ್ಟ್ ಮಾಡಿನಿ. ಹಿಂಗಾಗಿ ಸೆಕೆಂಡ್ ಇಯರ್ಗೆ ನನ್ನ ಹುಡುಗರಿಗಾಗಿ ನಾನು ಸ್ಟಾರ್ಟ್ ಮಾಡಿದಂಥದ್ದಿದು. ಈಗ ಸ್ವಲ್ಪ ಒಂಚೂರು ಹಂಗ ಇನ್ನೊಂದು ಚಾನಲ್ ಮಾಡ್ಕೊಂಡು ಹೈಸ್ಕೂಲಿಗೆ ಹುಡುಗರಿಗೆ ಮಾಡಿದ್ರತ್ತಂತೇಳಿ ಮಾಡೀನಿ. ಹಾಗಾಗಿ ನೀವು ಏನು ಮಾಡ್ಬೋದು ಅಂತಂದ್ರೆ ನೋಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನಾನೇನಾದರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದೆ ಅಂತಂದ್ರೆ ನೋಟಿಫಿಕೇಶನ್ಸ್ ಬರ್ತವೆ. ಏನಾದರೂ ಹಾಕ್ತಿರ್ತೀನಿ, ಸುಮ್ಮ ಕೊಡಲ್ಲ, ಏನೋ ಹಾಕ್ತಿರ್ತೀನಿ. ಬಟ್ ಒಂದು ಸ್ವಲ್ಪ ಫ್ರೀ ಟೈಮ್ ನೋಡ್ಕೊಂಡು ಮಾಡ್ತಿರ್ತೀನಿ. ನಿಮ್ಗೆ ಹೆಲ್ಪ್ ಆಗ್ತದೆ. ಏನಾದರೂ ನೋಡ್ತಾ ಇರ್ರಿ. ಎಸ್, ನಿಮಗೆ ಡೆಫಿನೆಟ್ಲಿ ಬರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು, ಬಾಯ್.